ಭೀಮಾ ತೀರದ ಹಂತಕ ಎಂದೇ ಕುಖ್ಯಾತಿ ಪಡೆದಿದ್ದ ಭಾಗಪ್ಪ ಹರಿಜನನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ರಾತ್ರಿ ವೇಳೆ ಊಟ ಮುಗಿಸಿ ವಾಕಿಂಗ್ ಮಾಡುತ್ತಿದ್ದ ಊರಿನ ಕರೆಂಟ್ ಕಟ್ ಮಾಡಿ ಹೊಂಚು ಹಾಕಿ ಹಂತಕರು ಹತ್ಯೆ ಮಾಡಿದ್ದಾರೆ. ಭಾಗಪ್ಪ ಹರಿಜನ್ ಹಲಮೇಲ ತಾಲೂಕಿನ ಬ್ಯಾಡಗಿಹಾಳ ಎಂಬ ಊರಿನವರು. ಭೀಮಾ ತೀರದ ಹಂತಕರ ಜೊತೆ ಹಲವಾರು ವರ್ಷಗಳಿಂದ ನಂಟು ಹೊಂದಿದ್ದವನು. ಈತನ ಮೇಲೆ 10 ಕೇಸುಗಳಿದ್ದು ಈ ಪೈಕಿ 6 ಕೊಲೆ ಕೇಸುಗಳಿದ್ದಾವೆ. ಇತ್ತೀಚೆಗೆ ರೌಡಿಸಂ ಬಿಟ್ಟು ಸಾಮಾನ್ಯನಂತೆ ಬದುಕಬೇಕು ಎಂದುಕೊಂಡಿದ್ದವನು ಈಗ ಶವವಾಗಿದ್ದಾನೆ. ಸಾಮಾನ್ಯನಂತೆ ಬದುಕಬೇಕು ಅಂದ್ಕೊಂಡಿದ್ದ, ಆದರೆ ಚಂದಪ್ಪನ ಸಂಬಂಧಿಕರು ಬಿಡ್ತಿಲ್ಲ ಅಂತ ಹೇಳ್ಕೊಂಡಿದ್ದಂತೆ. ಯಾರಿಗೂ ಗೊತ್ತಾಗದ ಹಾಗೆ ಸೀದಾ ಸಾದಾ ಬದುಕಬೇಕು ಎಂದುಕೊಂಡವನು ಮದೀನಾ ನಗರದಲ್ಲಿ ವಾಸವಾಗಿದ್ದ. ಇವನನ್ನು ಫೆಬ್ರವರಿ 11ನೇ ತಾರೀಕು ಹತ್ಯೆ ಮಾಡಲಾಗಿದೆ. ಭಾಗಪ್ಪ ಹರಿಜನ್ ಮೇಲೆ ಸಾಕಷ್ಟು ಕೇಸುಗಳು ಇರುವುದರಿಂದ ಯಾವುದೋ ಒಂದು ಕೇಸ್ ಸಂಬಂಧ ಫೆಬ್ರವರಿ 19ನೇ ತಾರೀಕು ಕೋರ್ಟಿಗೆ ಹೋಗಬೇಕಾಗಿತ್ತು. ಆದರೆ ಅದಕ್ಕೂ ಮುನ್ನವೇ ಭಾಗಪ್ಪನನ್ನು ಹತ್ಯೆ ಮಾಡಲಾಗಿದೆ. ಭೀಮಾ ತೀರದಲ್ಲಿ ವರ್ಷಾನುವರ್ಷಗಳಿಂದ ಸರಣಿ ಹತ್ಯೆಗಳು ಆಗ್ತಾನೇ ಇದೆ. ಈ ಗ್ಯಾಂಗ್ ವಾರ್ ಹಿಂದೆ ರೋಚಕ ಕಥೆಗಳು ಇದ್ದಾವೆ. 70 ವರ್ಷಗಳ ಹಿಂದಿನ ದ್ವೇಷ ಇನ್ನೂ ಹೊಗೆಯಾಡುತ್ತಿದೆ. 70 ವರ್ಷಗಳ ಹಿಂದೆ 2 ಕುಟುಂಬಗಳ ನಡುವೆ ದ್ವೇಷ ಶುರುವಾಗಿತ್ತು. 1954ರಲ್ಲಿ ವಿಜಯಪುರ ಜಿಲ್ಲೆಯ ಉಮಾರಾಣಿ ಎಂಬ ಊರಿನಲ್ಲಿ ಚಡಚಣ ಹಾಗೂ ಬೈರಗೊಂಡ ಫ್ಯಾಮಿಲಿಯ ನಡುವೆ ದ್ವೇಷದ ಬೆಂಕಿ ಹತ್ತುಕೊಂಡಿತ್ತು. ಶಾಂತಪ್ಪ ಚಡಚಣ ಎಂಬಾತ ತನ್ನ ಹೆಂಡತಿಗೆ ಕಿರುಕುಳ ನೀಡಲಾಗುತ್ತಿದ್ದು ತನ್ನ ಪ್ರಾಣ ಉಳಿಸಿಕೊಳ್ಳಲು ಆತನ ಹೆಂಡತಿ ಬೈರಗೊಂಡ ಕುಟುಂಬದ ಮನೆಗೆ ಹೋಗಿದ್ಲು. ಹೀಗಾಗಿ ಶಾಂತಪ್ಪ ಚಡಚಣ ಕುಟುಂಬದವರು ಬೈರಗೊಂಡ ಮನೆಗೆ ಹೋಗಿ ಅಟ್ಯಾಕ್ ಮಾಡಿದ್ರು. ಬೈರಗೊಂಡ ಕುಟುಂಬದ ನೀಲವ್ವ ಎಂಬ ವಿಧವೆಯನ್ನು ಕರೆದುಕೊಂಡು ಬಂದಿದ್ದರು. ಇದರಿಂದ ಕೋಪಗೊಂಡ ಬೈರಗೊಂಡ ಕುಟುಂಬದ ನೀಲಪ್ಪ ಅವನ ತಾಯಿ ನಾಗವ್ವನನ್ನೇ ಕೊಲೆ ಮಾಡಿದ್ದ. ಇದರ ಸೇಡಿಗಾಗಿ ನೀಲವ್ವನನ್ನು ಚಡಚಣ ಕುಟುಂಬದವರು ಹತ್ಯೆ ಮಾಡಿದ್ರು. ಇದರಿಂದ ಶುರುವಾಯಿತು ನೋಡಿ ಸಾವಿನ ಸರಣಿ. ನಂತರ 1985ರಲ್ಲಿ ಶಾಂತಪ್ಪ ಬೈರಗೊಂಡ ಫ್ಯಾಮಿಲಿಯ ಸಿದ್ದಗೊಂಡ ಹಾಗೂ ಪಾಟೀಲ್ ಪುಟ್ಟಪ್ಪನನ್ನು ಟಾರ್ಗೆಟ್ ಮಾಡಿದ್ದು ಪಂಚಾಯಿತಿ ಎಲೆಕ್ಷನ್ ಟೈಮ್ನಲ್ಲಿ. ಪಾಟೀಲ್ ಪುಟ್ಟಪ್ಪನನ್ನು ಕೊಲೆ ಮಾಡಲಾಯಿತು. ಈ ಘಟನೆಯಿಂದ ಶಾಂತಪ್ಪ ಜೈಲಿಗೆ ಹೋದ. ನಂತರ ಶಾಂತಪ್ಪ ಜೈಲಿನಿಂದ ಬಳಿಕ ಸಿದ್ದಗೊಂಡನ ಮೇಲೆ ಹಲ್ಲೆಗೆ ಮುಂದಾದರೂ ಕೂಡ ಶಾಂತಪ್ಪನನ್ನೇ ಹತ್ಯೆ ಮಾಡಲಾಯಿತು. ಈ ದ್ವೇಷ ಅಲ್ಲಿಂದ ಇಲ್ಲಿಯವರೆಗೂ ತಲೆಮಾರಿನಿಂದ ಮುಂದುವರಿಸಿಕೊಂಡೇ ಬಂದಿರೋದೇ ದುರಂತ. 2017 ಆಗಸ್ಟ್ 8ರಂದು ಕೋರ್ಟ್ ಆವರಣದಲ್ಲಿ 3 ಸುತ್ತು ಗುಂಡಿನ ದಾಳಿ ನಡೆದಿದ್ದರೂ ಬದುಕುಳಿದಿದ್ದ ಭಾಗಪ್ಪ ಈಗ ಹತ್ಯೆಯಾಗಿದ್ದಾನೆ. ವಿರೋಧಿ ಗ್ಯಾಂಗ್ಗಳಿಗೆ ಗೊತ್ತಾಗದಿರಲಿ ಎಂದು ನಗರದ ಹೊರವಲಯದಲ್ಲಿ ಬಾಡಿಗೆ ಮನೆ ಮಾಡಿ ವಾಸವಿದ್ದ. ಹೀಗಿದ್ದರೂ ಕೂಡ ಹಂತಕರಿಗೆ ಭಾಗಪ್ಪನ ಇರುವಿಕೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಕೆಲ ದಿನಗಳಿಂದ ಹತ್ಯೆಗೆ ಹೊಂಚು ಹಾಕಿರುವ ಸಂಶಯ ವ್ಯಕ್ತವಾಗಿದೆ. ರಾತ್ರಿ ಭಾಗಪ್ಪ ಊಟ ಮಾಡಿ ವಾಕಿಂಗಿಗೆ ಹೊರಬಂದ ವೇಳೆ ಅಟ್ಯಾಕ್ ಮಾಡಿ ಕೊಡಲಿಯಿಂದ ಮರ್ಮಾಂಗವನ್ನು ಕೊಚ್ಚಿ ಹತ್ಯೆ ಮಾಡಿದ್ದಾರೆ. ಹೀಗೆ ತಲೆಮಾರುಗಳಿಂದ ಶುರುವಾಗಿದ್ದ ದ್ವೇಷ ಇಂದು ಭಾಗಪ್ಪ ಹರಿಜನ್ ಹತ್ಯೆಯವರೆಗೂ ಬಂದು ನಿಂತಿದೆ. ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿಜಯಪುರದ ಗಾಂಧಿ ಚೌಕಿನ ಪೊಲೀಸರು ಪಿಂಟ್ಯ ಅಲಿಯಾಸ್ ಪ್ರಕಾಶನನ್ನು ಸೇರಿದಂತೆ 4 ಆರೋಪಿಗಳನ್ನು ಬಂಧಿಸಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ.